ನಮಸ್ಕಾರ, ನಾನು ನಿಮ್ಮ ಹಾಸ್ಯ ನಟಿ ರೇಖಾ ದಾಸ್. ನನ್ನ ಯೂಟ್ಯೂಬ್ ಚಾನಲ್ ರೇಖಾ ದಾಸ್ ಟಾಕೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ. ಅವಳ ವ್ಯಾಪಾರಕ್ಕೆ ಅಂತ ವಾಸಿ ಲೂಸ್ ಬಿಡು. ಆಗ ನೋಡು ನೀನ್ ವ್ಯಾಪಾರನ್ ಕಿತ್ಕೊಂಡು ಹೋಗ್ದಿದ್ರೆ ಬದುಕೋದಾರ ಹೇಳಕ್ ಬಂದ್ರೆ ಹಿಂಗ್ ಹಿಡ್ಕೊಂಡ್ ತತ್ಕದ. ಮಾಸ್ಟರ್ ನವರಸ ನಾಯಕ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನನಗೆ ಇವತ್ತು ಅವರು ಇಂಟರ್ವ್ಯೂ ಕೊಟ್ಟಿದ್ದು ಇದು ನನ್ನ ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅವ್ರು ನನ್ನ ಜೊತೆ ಇದ್ದಾರೆ. ಬನ್ನಿ, ಅವ್ರ ಜೊತೆ ನಮ್ಮ ಕಷ್ಟ ಸುಖ ಎಲ್ಲನೂ ಹಂಚ್ಕೊಳ್ಳೋಣ. ನಮಸ್ತೆ ಆನಂದ್. ನಮಸ್ತೆ ರೇಖಮ್ಮ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ನೀವು ಜಗ್ಗಣ್ಣ ಟೈಟಲ್ ನನಗೆ ಕೊಟ್ಬಿಟ್ರಿ. ಅವರು ಕರ್ನಾಟಕ ಅವರೊಬ್ಬರೇ ನವರಸ ನಾಯಕ. ಆದ್ರೆ ಹೇಳ್ಬಿಡಿ, ನೀವು ದೊಡ್ಡವರಾದ್ಮೇಲೆ ನವರಸ ನಾಯಕ. ನೀವು ಹಾಗಲ್ಲ, ನೀವು ಚೈಲ್ಡ್ಹುಡ್ ಇಂದ ಹಿಡಿದು ಇವಾಗವರೆಗೂ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇಲ್ಲ ಹೇಳಿ. ಅದಕ್ಕಂತಲ್ಲ ಡೈರೆಕ್ಷನ್ ಆಗಲಿ ಯಾರದೇ ಬಾಗಿ ಹಿಂಗ್ ಮಾಡಿ ತೋರಿಸ್ತಾರೆ, ಅದು ನವರಸ ನಾಯಕ. ಎಲ್ಲರಿಗೂ ಆ ಟೈಟಲ್ ಸಿಗಲ್ಲ, ಬಟ್ ಮಾಸ್ಟರ್ ಆನಂದ್ಗೆ ಚಿಕ್ಕ ಹುಡುಗನಿಂದಲೇ ಸಿಕ್ಬಿಡ್ತದೆ. ಇಲ್ಲ, ನನಗೆ ನೀವು ಇಂಟರ್ವ್ಯೂ ಬರ್ಬೇಕಾದ್ರೆ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ, ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಅಂತಂದ್ರೆ ನಾನು ವೀಕ್ಷಕರು ಹೇಳಕ್ ಇಷ್ಟಪಡ್ತೀನಿ. ನಾನು ಖುಷಿಯಿಂದ ಒಪ್ಕೊಂಡೆ. ಸಿಂಪಲ್ ರೀಸನ್ ಏನು ಅಂದ್ರೆ, ನಾವು ಅಷ್ಟು ಸಿನಿಮಾಗಳ ಜೊತೆ ಮಾಡಿದೀವಿ, ಅಷ್ಟು ನೆನಪುಗಳು ನಮಗಿದೆ. ಅಫ್ಕೋರ್ಸ್ ಬೆಳೀತಾ ಬೆಳೀತಾ ರೂಟ್ಗಳು ಚೇಂಜ್ ಆಗುತ್ತೆ. ಈಗ ನಾವು ಮಾಡೋಂಥ ಆಯ್ಕೆ ಸಿನಿಮಾ ಬದಲಾಗುತ್ತೆ, ನಿಮ್ಮ ಸಿನಿಮಾ ಆಯ್ಕೆ ಬದಲಾಗುತ್ತೆ, ಮತ್ತೆ ವರ್ಕ್ ಮಾಡಕ್ಕೆ ನಮಗೆ ಸಿಗಲ್ಲ. ಆದ್ರೆ ಆ ನೆನಪುಗಳು ಯಾವತ್ತೂ ನೆನಪೇ ಅಲ್ವಾ, ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕು. ಹಾಗಾಗಿ ನೀವು ಹೇಳಿದ ತಕ್ಷಣ ವಿಷಯ ಒಪ್ಕೊಂಡೆ. ಸೊ ನಮ್ಮ ಆ ಕರ್ಪೂರದ ಬೊಂಬೆ ಮಡಿಕೆ ಸೀನ್ ಅಂದ್ರೆ ಅದನ್ನ ಯಾರೂ ಇವತ್ತಿಗೂ ಮರ್ತಿಲ್ಲ, ಅದನ್ನ ಮರೆಯಕ್ಕೆ ಬಿಟ್ಟಿಲ್ಲ. ಯೂಟ್ಯೂಬ್ ಅಲ್ಲಿ ಬರುತ್ತೆ. ಆಮೇಲೆ ಆ ಡೈಲಾಗ್ ನಂತೂ ಇವಾಗ ಎಲ್ಲಾ ಬೇರೆ ಬೇರೆ ಇದಕ್ಕೆ ಟ್ರಾಲ್ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಅದನ್ನ ಯಾರು ಮರೆಯಕ್ಕೆ ಬಿಡ್ತಾ ಇಲ್ಲ. ಹಂಗಾಗ್ಬಿಟ್ಟಿದೆ. ಇಲ್ಲ, ಬಟ್ ನಾನ್ ಹೇಳೋದೇನಂದ್ರೆ, ಇದರ ಸಿನಿಮಾ ಪಾಲ್ ಕ್ರೆಡಿಟು ಎಸ್ ಮಹೇಂದ್ರ ಸರ್ ನಿರ್ದೇಶಕರಿಗೆ, ದೊಡ್ಡಣ್ಣ ಅಂಕಲ್ಗೆಲ್ಲ ಹೋಗ್ಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಚೆನ್ನಾಗಿ. ಈಗ ನಾನ್ ತುಂಬಾ ಚಿಕ್ಕವನು ಅವಾಗ, ನೀವೇನ್ ತುಂಬಾ ದೊಡ್ಡವರಲ್ಲ. ನಾನು ಅಕ್ಕನ ವಯಸ್ಸು ಆಕ್ಚುಲಿ ನನಗೆ. ದೊಡ್ಡಣ್ಣ ಅವರು ಎಲ್ಡರ್, ಬಟ್ ನಿಮ್ಮ ಅವರ ಏಜ್ ಗ್ಯಾಪ್ಗೆ ಆ ಮದುವೆ ಆಗಿದೆ ಅನ್ನೋದು ಒಂದು ಫನ್. ನಾಲ್ಕನೇ ಹೇಳ್ತೀನಿ ಅಂತ. ಸೊ ನೀವು ಒಂದ್ಸತಿ ಮಹೇಂದ್ರ ಸರ್ ಇಂಟರ್ವ್ಯೂ ಮಾಡಿ. ಇಲ್ಲ, ನಾನು ಕೊಡ್ಸ್ಕೊಡ್ತೀನಿ. ಅಂದ್ರೆ ಅವ್ರನ್ನೆಲ್ಲ ಕೇಳಿ, ಸರ್ ಈಗ ಹೆಂಗ್ ಥಿಂಕ್ ಮಾಡಿದ್ರಿ ನೀವು, ಆನಂದ್ ಇಲ್ಲಿ, ನಾನಿರ್ಲಿ, ದೊಡ್ಡಣ್ಣ ಸರ್ ಇರ್ಲಿ, ಈ ತರ ಒಂದು ಸ್ಕ್ರಿಪ್ಟ್ ಥಾಟ್ ಹೆಂಗ್ ಬಂತು ಅಂತ ಕೇಳಿ. ಮೋಸ್ಟ್ಲಿ ಅಂದ್ರೆ ಅದಕ್ಕೆ ಮುಂಚೆ ತಾಯಿಲಾದವರು ಆಗಿತ್ತು. ತಾಯಿಲಾದವರಲ್ಲಿ ಹೋಟೆಲ್ ಸೀನ್ಗಳು, ಅಲ್ಲಿ ದೊಡ್ಡಣ್ಣ ಸರ್ದು ನನ್ನ ಕಾಂಬಿನೇಷನ್ ವರ್ಕ್ ಆಗಿಲ್ಲ. ಹೊನ್ನವಳ್ಳಿ ಸರ್ ಇದ್ರು, ಟೆನ್ನಿಸ್ ಸರ್ ಇದ್ರು. ಸೊ ಅದರ ಎಕ್ಸ್ಟೆಂಡೆಡ್ ವರ್ಷನ್ ಆಗಿ ಇದು ಐಡಿಯಾ ಬಂತೇನೋ, ಬಟ್ ಇದು ಮಡಿಕೆ ಅಂಗಡಿ ಮತ್ತೆ ನಿಮ್ಮನ್ನ ಕರ್ಕೊಂಡ್ ಬರೋದಿದೆಯಲ್ಲ, ರಿಲೇಟ್ ಥಾಟ್ ಅದೇ. ಹೌದು, ಯಾವ ತರ ಹೇಳ್ಬಾರ್ದು ಆ ಡೈಲಾಗ್ಗಳು, ಆ ಡೈಲಾಗ್ ಬರ್ದವ್ರು ಯಾರು? ಖಂಡಿತ ರೈಟರ್ಸ್ ಎಲ್ಲರೂ ಸರ್ ಎಲ್ಲ ಅವೆಲ್ಲ ಕ್ರೆಡಿಟ್ಸ್ ಹೋಗ್ಲೇಬೇಕು. ಆ ಕರ್ಪೂರದ ಮೇಲೆ ನನಗೂ ಒಂದು ಬೆಸ್ಟ್ ಕಾಮಿಡಿ ಆಕ್ಟರ್ಸ್ ಅವಾರ್ಡ್ ಬಂತು. ನನಗೆ ತಾಯಿಲಂತ ಅವ್ರಿಗೆ ಬಂತು, ತಮ್ಮ ಬಾಲಮಂಡಲ ಇಷ್ಟೇ ಬಂದಿತ್ತು ನನಗೆ. ಅವೆಲ್ಲ ಒಂದು ನೆನಪಿದೆ. ನನ್ನ ಸಿನಿ ಜರ್ನಿಯಲ್ಲಿ ಜನ ನೆನಪಿಸ್ಕೊಳ್ಳುವಂತ ಸಿನಿಮಾಗಳೆಲ್ಲ ಅದು ಒಂದು. ಅದರ ಒಂದು ಸಕ್ಸಸ್ ಭಾಗ ನೀವು ಇದೀರಿ. ಹಾಗಾಗಿ ನೀವು ಕರೆದಾಗ ನಾನು ಇಲ್ಲ ಅಂತ. ಆ ಸಿನಿಮಾದ ಒಂದು ಡೈಲಾಗ್ ಎಲ್ಲರೂ ಅವರೇ ಹೇಳ್ಬಿಡ್ತಾರೆ. ಆನಂದ ಬಂದಿದ್ದಲ್ಲ ಅವ್ರ ಬಾಯಿಂದ ಆ ಚಿಕ್ಕ ಹುಡುಗರದಲ್ಲಿ ಕೇಳಕ್ ಚಂದ, ಇವಾಗ ಕೇಳಕ್ ಏನಿಲ್ಲ ಹೇಳಲ್ವಾ, ಏನ್ ಬಿಟ್ರಂಗಣ ಹಿಡಿಯೋದು ಹಿಡಿತಾ ಸರಿಯಾಗಿರೋದ್ ಹಿಡಿದಿದೆಯಲ್ಲ. ಆ ಡೈಲಾಗ್ ಕೇಳಿದ ತಕ್ಷಣ ಅದಿರ್ಬೋದು. ಅದಾದ್ಮೇಲೆ ನೀನ್ ಹಿಂಗೆ ಕೂತ್ಕೊಂಡ್ರೆ ಯಾರು ಬರ್ತಾರೆ ನಿನ್ ಮಡಕೆ ತಗೊಳಕ್ಕೆ, ಹೊಸಿ ನಿನ್ ಎಂಟ್ರನ್ ಲೂಜ್ ಬಿಡು. ಸೊ ಇದೆಲ್ಲ ಸಿಕ್ಕಾಪಟ್ಟೆ ಸೂಪರ್ ಡೈಲಾಗ್ ಎಲ್ಲ ಯಾವ ತರ ಬಂದಿರ್ಬೇಕಲ್ಲ ಐಡಿಯಾ. ಸೂಪರ್ ಐಡಿಯಾ. ಏನ್ ಹಿಟ್ ಆಗೋದು ಇಷ್ಟು ವರ್ಷ ಆದ್ರೂ ಯಾರು ಇಲ್ಲ. ನಾನು ಒಂದ್ಸತಿ ನನ್ನ ಪಾಸ್ಟ್ ನನ್ನ ಸಿನಿಮಾಗಳನ್ನ ಒಂದು ಅನಲೈಸ್ ಮಾಡ್ತಾ ಇರ್ತೀನಿ. ಹಿಂಗೆ ನಾನು ಹೆಂಗೆ 50 ಸಿನಿಮಾ ಮೇಲ್ ಮಾಡಿದೆ, ಹೆಂಗೆ ಉಳ್ಕೊಂತು ಜನರ ತಲೆಯಲ್ಲಿ ಅಂತೆಲ್ಲ ಥಿಂಕ್ ಮಾಡಿದಾಗ, ನಾನು ಬಾಲ್ನಟ ಅಂದ ತಕ್ಷಣ ಒಂದು ಹೀರೋ ಚಿಕ್ಕ ವಯಸ್ಸಿನ ಪಾತ್ರನೋ, ಹೀರೋಯಿನ್ಗೆ ತಮ್ಮನ ಪಾತ್ರನೋ ಬರೀ ಅಷ್ಟೇ ಮಾಡ್ಕೊಂಡಿದ್ರೆ ಯಾರ ಮನ್ಸಲ್ಲೂ ಇರ್ತಾ ಇರ್ಲಿಲ್ಲ. ಕಾಮಿಡಿ ಅನ್ನೋ ಟ್ರ್ಯಾಕ್ ಬಂದ್ಬಿಟ್ಟು ನಾನು ರೈಟ್ ಸೈಡ್ ನೋಡಿ, ಮುತ್ತಿನಾರದಲ್ಲಿ ಮಗನ ಪಾತ್ರ. ಆದ್ರೆ ಆ ಮುತ್ತಿನಾರ ಮಗ ಸತ್ತೋಗಿರೋದೇ ಇಡೀ ಪಿಕ್ಚರ್ ಅವ್ರಿಗೊಂದು ಗಂಡ ಹೆಂಡತಿಗೆ ನೋವು ಇರೋದ್ರಿಂದ ಆ ಸತ್ ಮೇಲೂ ಆ ಪಾತ್ರ ಸ್ಕ್ರೀನ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ ಮುತ್ತಿನಾರ. ಬಟ್ ಫಸ್ಟ್ ಮಾಡಿದ್ ಕಿಂದೆರೆ ಜೋಗಿ, ಅದ್ರಲ್ಲಿ ಅಷ್ಟು ನನ್ ರಿಜಿಸ್ಟರ್ ಆಗಲ್ಲ. ಬಟ್ ನನ್ನ ಮೊದಲನೇ ಸಿನಿಮಾ ಅಂದ್ರೆ ನಾನು ಕಿಂದೆರೆ ಜೋಗಿ ಅಂತ ಹೇಳಬೇಕು. ಮುತ್ತಿನಾರ ಇರ್ಬೋದು, ಶಿವಶಂಕರ್, ಶಾಂತಿ ಕ್ರಾಂತಿ, ಇದನ್ನೆಲ್ಲ ರಿಜಿಸ್ಟರ್ ಆಗಲ್ಲ ನಾನು ಅಷ್ಟಾಗಿ. ಅದಾದ್ಮೇಲೆ ಗೌರಿ ಗಣೇಶ ಬಂತಲ್ಲ, ಗೌರಿ ಗಣೇಶ ಕಾಮಿಡಿ ಓರಿಯೆಂಟೆಡ್.
ಸೊ ಆ ಕಾಮಿಡಿಯಿಂದ ಕಾಮಿಡಿ ಅಲ್ಲಿಂದ ಅದು ಕನೆಕ್ಟ್ ಆಗಿದ ರೀತಿ ಇದೆಯಲ್ಲ, ಬಂದಂತ ಪಾತ್ರಗಳು, ಆಗ ಯೋಚನೆ ಮಾಡಿದಂತ ನಿರ್ದೇಶಕರು, ಅವ್ರಿಗೆಲ್ಲ ನಿಜವಾಗ್ಲೂ ಹ್ಯಾಟ್ಸ್. ನಿಮ್ಗೂ ಕಾಮಿಡಿಗೆ ಎಲ್ಲ ಸೂಟ್ ಆಯ್ತಲ್ಲ ಈಗ? ಅದೇ ಹೇಳ್ತಾ ಇರೋದು, ಅದನ್ನ ಬಳಸ್ಕೊಂಡ್ರು ಆತರ ಅಂತ. ಇವಾಗ ನಮ್ಮಲ್ಲೂ ಇವಾಗ ತುಂಬಾ ಟ್ಯಾಲೆಂಟ್ಸ್ ಗಳು ಇದಾರೆ, ಅದೇ ಯಾರು ಸ್ಕ್ರಿಪ್ಟ್ ಮಾಡ್ತಾರೆ ಆತರ ಮಕ್ಕಳನ್ನ ಇಟ್ಕೊಂಡು ಒಂದು ಏನೋ ಮಾಡ್ಬೋದು ಅನ್ನೋ ತರದಲ್ಲಿ. ಬಟ್ ಅವಾಗ ಅದೊಂದು ಎರ ಇತ್ತು. ಸೊ ಹಾಗಾಗಿ ಅದು ಮೇಜರ್ ಪಾತ್ರನ ವಹಿಸ್ತಾ ಇತ್ತು. ನನ್ಗೆ ಅದನ್ನ ಹೇಳ್ತಿಲ್ಲ, ಇವಾಗ ತಾಯ್ಲತ್ ಅವರು ಕರ್ಪೂರದ ಬೊಂಬೆ, ಕೊಡಗಿನ ಕಾವೇರಿ, ಅದನ್ನ ಮಹೇಂದ್ರ ಸರ್ ಸೀರೀಸ್ ಎಲ್ಲ ನಾನು ಮಾಡಿದೆ. ಹೇಗೆ ಶ್ರುತಿ ಮೇಡಮ್ ಮಹೇಂದ್ರ ಸರ್ ಅನ್ನೋ ಡೈರೆಕ್ಟರ್ ಹೀರೋಯಿನ್ ಹಿಟ್ ಕಾಂಬಿನೇಷನ್ ಇತ್ತು, ಆ ಪಿಕ್ಚರ್ ಎಷ್ಟು ಅಳಿಸ್ತಾ ಇದ್ರು ಅಷ್ಟೇ ನಗಿಸ್ತಾ ಇದ್ರು ಅಂತ ಆಡ್ ಆಯ್ತು. ಯಾಕಂದ್ರೆ ನಿಮಗೆ ಯಾವುದೇ ಜಾಸ್ತಿ ಆದಾಗ್ಲೂ ಕಷ್ಟ ಆಗುತ್ತೆ, ಪೂರ್ತಿ ಕಾಮಿಡಿ ಇದ್ರು ಆಗಲ್ಲ ಜನಕ್ಕೆ. ಒಂಥರ ಎಲೆ ತುಂಬಾ ಒಬ್ಬಟ್ಟು ಹಾಕೊಂಡು ತಿಂದ್ರೆ ಆಗುತ್ತೆ ಸಿಹಿ ಅಂತ, ಅದು ಎಷ್ಟು ಬೇಕೋ ಅಷ್ಟು ಇರ್ಬೇಕು. ಅದೇ ತರ ಖಾರನೂ ಅಷ್ಟೇ, ಕಣ್ಣಲ್ಲಿ ನೀರು ಬರ್ಸಿರುತ್ತೆ ಅಂತ ಎಲ್ಲ ಖಾರನೇ ತಿನ್ನಕ್ಕಾಗಲ್ಲ. ಈ ಎರಡು ಬ್ಲೆಂಡ್ ಕಾಂಬಿನೇಷನ್ ಇದೆಯಲ್ಲ, ಅದು ಡೆಡ್ಲಿ ಕಾಂಬಿನೇಷನ್ ಇತ್ತು. ಈ ಕಡೆ ಶ್ರುತಿ ಮೇಡಮ್ ಒಂದು ಸೀನ್ ಜನ ಹತ್ತು ಕಣ್ಣು ಹೊಡ್ಸ್ಕೊಂಡು ಸುಧಾರಿಸ್ಕೊಳ್ಳೋ ಅಷ್ಟೊತ್ತಿಗೆ ನಮ್ದು ಬಂದು ನಗಿಸ್ತಾ ಇದೆ, ಅದನ್ನ ಮರ್ಸ್ಬಿಡೋದು, ತಕ್ಷಣ ಒಂದು ಎಮೋಷನಲ್ ಸೀನ್ ಬರೋದು. ಈ ಪ್ಯಾಟರ್ನ್ ಇದೆಯಲ್ಲ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಆ ಟೈಮ್. ಆನಂದ್, ನಾನು ಒಂದು ಮಾತು ಕೇಳಬೇಕು. ಪ್ಲೀಸ್, ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಲ್ಲ ಹಿಂಗೆ? ನೀವು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಿಮಗಿಂತನಾ ನೀವು ಮಾತಾಡೋದೇನು? ನನಗೆ ಅಷ್ಟೊಂದು ಚೆನ್ನಾಗಿ ಮಾತಾಡೋದು ಬರಲ್ಲ. ನಿಮ್ಮ ಈ ಮಾತಾಡ ಟ್ಯಾಲೆಂಟ್ ಇದೆಯಲ್ಲ, ಯಾವುದೇ ಒಂದು ವಿಷಯದ ಬಗ್ಗೆ ಆಗಲಿ ಪ್ರತಿಯೊಂದನ್ನು ಅನಲೈಸ್ ಮಾಡಿ ಹೇಳ್ತೀರಾ. ಆ ಟ್ಯಾಲೆಂಟ್ ನಿಮ್ಗೆ ಬರೀ ಡೈಲಾಗ್ ಅಲ್ಲ. ನಾನು ನಿಮ್ಮ ಇಂಟರ್ವ್ಯೂಗಳು ನೋಡಿದ್ದೀನಿ, ನೀವು ಇಂಟರ್ವ್ಯೂಗಳು ತಗೋತಾ ಇದ್ದೀರಾ, ನೀವು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ. ನಿಮ್ದು ಚಾನೆಲ್ ಇದೆಯಲ್ಲ, ನೀವು ಅದ್ರ ಬಗ್ಗೆ ಮಾತಾಡ್ತೀರಾ. ನಿಮ್ಮ ಮಾತಲ್ಲಿ ಎಷ್ಟು ಸ್ಪಷ್ಟತೆ, ಎಷ್ಟು ವೇಟ್ ಇರುತ್ತೆ. ಅದು ಹೆಂಗೆ ಆ ಟ್ಯಾಲೆಂಟ್ ಎಲ್ಲ ದೇವ್ರು ನಿಮ್ಮ ಒಬ್ಬರಿಗೆ ಕೊಟ್ಟರು? ಒಬ್ಬರಿಗೆ ಕೊಟ್ಟ ಅಂತ ಹೇಳ್ಬೇಡಿ. ನೀವು ಆಕ್ಚುಲಿ ಏನ್ ಗೊತ್ತಾ, ನಿಮ್ಗೆ ತುಂಬಾ ಕರೆಕ್ಟ್ ಆಗಿ ಹೋಲುವಂತ ಒಂದು ಪಕ್ಷಿ ಪ್ರಾಣಿ ಅಂತಂದ್ರೆ ಅರಗಿಣಿ ಅಂತಾರಲ್ಲ, ಆತರ ಒಂಥರ ಗಿಣಿ ತರ. ಆಮೇಲೆ ಲವ್ ಬರ್ಡ್ಸ್ ಇರ್ತಾರಲ್ಲ, ಏನ್ ಮೇಡಮ್ ನಾನು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀನಿ, ನಿಜ ತಾನೆ. ಒಂದ್ ಟೈಮಲ್ಲಿ ಮೇಡಮ್ ಅಂತೂ ಒಂದ್ ಟೈಮಲ್ಲ ಇವತ್ತಿಗೂ ಅವ್ರು ಆತರ ಪಾತ್ರ ಕೊಟ್ರೆ, ಡೈಲಾಗ್ ಕೊಟ್ರೆ, ಈ ಗಿಣಿ ಇರ್ತಲ್ಲ ಹೋಗಿ ಜ್ಯೋತಿಷ್ ಚಂದ್ರಕ್ಕೆ ತಗೊಂಬರುತ್ತಲ್ಲ, ಆ ತರ ನೀವು ಸಿಕ್ಕ ಚಿರ್ಪಿಂಗ್ ಸೌಂಡ್ ನಿಮ್ಮ ಒಂದು ವಾಯ್ಸ್ ಅಲ್ಲಿ ಇದೆ. ನಿಮ್ಮ ಮಾತುಗಳಿದೆಯಲ್ಲ, ನಾನು ನಿಮ್ಮ ಯೂಟ್ಯೂಬ್ದೆಲ್ಲ ನೋಡ್ತಾ ಇರ್ತೀನಲ್ಲ, ನಾನು ಹಿಂಗ್ ಕೂತ್ಕೊಂಡು ನೋಡ್ತೀನಿ, ಕೇಳ್ತಾನೆ ಇರ್ಬೇಕು ಅಂತ ಆ ಅಟ್ರಾಕ್ಷನ್ ಇದೆ ನಿಮ್ಮ ಮಾತಲ್ಲಿ, ನಿಮ್ಮ ಧ್ವನಿಯಲ್ಲಿ. ಅದ್ ಹೆಂಗ ಯಾವ ತರ? ಅದು ಗೊತ್ತಿಲ್ಲ ನನಗೆ. ಚಿಕ್ಕ ವಯಸ್ಸಿಂದ ನೀವು ಸಿನಿಮಾ ಮಾಡ್ತಿದ್ರೆ ಆ ಟ್ಯಾಲೆಂಟ್ ಬಂತ ಅಥವಾ ಹೇಗೆ? ಇಲ್ಲ, ನನಗೆ ಅದ್ರ ಒಂದು ವಿಷಯ ನಾನೇ ಒಂದು ಒಪ್ಕೋತೀನಿ. ಏನು ಅಂದ್ರೆ, ನನಗೆ ಯಾವ್ದೋ ಒಂದು ವಿಷಯ ಸ್ವಲ್ಪ ಡೀಪ್ ಆಗಿ ಅನಲೈಸ್ ಮಾಡ್ತೀನಿ. ಅದು ನನಗೆ ಒಂದೊಂದ್ಸಲಿ ಪ್ಲಸ್ ಇದೆ, ಮೈನಸ್ ಆಗುತ್ತೆ. ಯಾಕಂದ್ರೆ ನಾನು ತುಂಬಾ ಅಹೆಡ್ ಆಫ್ ಟೈಮ್ಸ್ ಥಿಂಕ್ ಮಾಡ್ಬಿಟ್ಟಿರ್ತೀನಿ. ಒಂದು ವಿಷಯ ಇಲ್ಲಿರುತ್ತಲ್ಲ, ಎಲ್ಲಿದ್ರೆ ನಾನು ಆಲ್ರೆಡಿ ಎ ಅಥವಾ ಬಿ ಸಿ ಅಲ್ಲಿ ಟ್ರಾವೆಲ್ ಮಾಡಲ್ಲ, ನಾನು GHIJ ಹೋಗ್ಬಿಟ್ಟಿರ್ತೀನಿ. ಅದು ಒಂದೊಂದ್ಸತಿ ಬಹಳಷ್ಟು ಸತಿ ನಾನು ಸೇಫ್ ಗಾರ್ಡ್ ಮಾಡಿದೆ, ಇಲ್ಲ ಒಂದೊಂದ್ಸತಿ ನನಗೆ ಅದರಿಂದ ತೊಂದರೆನೂ ಆಗಿದೆ. ಬಟ್ ಓವರಾಲ್ ಹೇಳ್ಬೇಕು ಅಂತಂದ್ರೆ ನನಗೆ ಅದೇನಂತಾರೆ, ಇನ್ನೊಂದು ವಿಷಯದ ಹೇಳ್ಬೇಕು ಅಂದ್ರೆ, ಸುಮ್ಮನೆ ಅಂಡಿಲ್ಲ ಜೊಂಡಿಲ್ಲ ಅಂತ ಆತರ ಮಾತಾಡಕ್ ನನಗೆ ಆಗದೇ ಇಲ್ಲ. ನನಗೆ ಒಂದು ವಿಷಯ ಇಲ್ಲ, ನನಗೆ ಥಿಂಕ್ ಹೇಳ್ತಿರಲ್ಲ ಸ್ಟ್ರೈಟ್ ಫಾರ್ವರ್ಡ್ ಮುಂದೆ ಅದೊಂದು. ಆಮೇಲೆ ನಾವು ಡೀಪ್ ಆಗಿ ಒಂದು ವಿಷಯ ಅನಲೈಸ್ ಮಾಡಿದಾಗ ಒಂದು ಸಕ್ಸಸ್ ಅನ್ನೋದು, ಅಥವಾ ಒಂದು ವ್ಯಕ್ತಿ ಬೆಳಿತಾನೆ ಅನ್ನೋದು, ಅಥವಾ ಅವನು ಏನೋ ಒಂದು ಸಕ್ಸಸ್ ಆಗಿದೆ ಅನ್ನೋದು, ಇಟ್ಸ್ ಎ ಟೀಮ್ ಎಫರ್ಟ್ ಯಾವಾಗಲೂ. ಅದನ್ನ ನೋಡಿದಾಗ ಈಗ ನಾವು ಅದೊಂದು ಸೀನ್ ಆಲೋಚನೆ ಮಾಡೋಣ. ಈಗ ದೊಡ್ಡಣ್ಣ ಸರ್ ಇಲ್ಲ ಅಂದ್ರೆ ಹೆಂಗ್ ವರ್ಕ್ ಆಗುತ್ತದೆ, ರೇಖಾದಾಸ್ ಅವ್ರು ಇಲ್ಲ ಅಂದ್ರೆ ಹೆಂಗ್ ವರ್ಕ್ ಆಗುತ್ತದೆ, ಮಾಸ್ಟರ್ ಇನ್ಯಾರೋ ಇದ್ರೆ ಹೆಂಗ್ ವರ್ಕ್ ಆಗುತ್ತದೆ. ಹಂಗಲ್ಲ, ಅದು ಅದಾಗಿ ಆಗ ಬಂದು ಕುಡ್ಕೊಂಡಿರೋಂಥ ಒಂದು ವಿಚಾರ. ಅದನ್ನ ನಾವು ಮತ್ತೆ ಗೊತ್ತಿಲ್ಲ ರೀಕ್ರಿಯೇಟ್ ಮಾಡ್ತೀವಿ ಅಂತಂದ್ರೂ ಆ ಮ್ಯಾಜಿಕ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆ ಟೈಮು, ಆ ಸಮಯ ಅದು ಹಂಗೆ ಆಯ್ತು, ಭವಿಸ್ತು ಅಲ್ಲ. ಸೊ ಅದಕ್ಕೆ ಉತ್ತರವೇ ಇಲ್ಲ. ಇದನ್ನ ಅನಲೈಸ್ ಮಾಡ್ತಾ ನಾನು ನೋಡಿದಾಗ, ಅದಕ್ಕೆ ನನಗೆ ಏನಂದ್ರೆ ಯಾವುದೇ ವಿಚಾರ ತಗೊಂಡಾಗ ಅದ್ರ ಬಗ್ಗೆ ಒಂದು ಡೀಪ್ ಅನಾಲಿಸಿಸ್ ನಾನು ಮಾಡ್ತೀನಿ. ದಡಕ್ಕಂತ ನಾನು ನಿರ್ಧಾರ ಮಾಡೋದಿಲ್ಲ. ಹಂಗಾಗಿ ಮೇ ಬಿ ನಾನು ಹೇಳೋದ್ರೆ ಸ್ವಲ್ಪ ಲೇಯರ್ ಕ್ಲಾರಿಟಿ ಇರುತ್ತೆ. ಈಗ ನಾನು ಅದೇ ಹೇಳ್ತೀನಲ್ಲ, ಆ ಟೈಮಿನ ಲೆಜೆಂಡ್ಸ್ ಅಂತೆಲ್ಲ ತಗೊಂಡಾಗ ಟೆನಿಸ್ ಕೃಷ್ಣ ಸರ್ ಏನು ಕಮ್ಮಿನ, ಅವ್ರದ್ದು ಏನು ಒಂದು ತರ ವಾಯ್ಸು, ನಾರ್ಮಲ್ ಆಗಿ ಮಾತಾಡಿದಾಗ ಹಂಗೇನು ಮಾತಾಡಲ್ಲ ಅವರು. ಬಟ್ ಸಿನಿಮಾಗೋಸ್ಕರ ಅವ್ರು ಚೇಂಜ್ ಆಗ್ತಾ ಇದೆ ಟೋನು. ಆಮೇಲೆ ಒಂದು ಏನು ಬ್ಯಾಂಕ್ ಅಣ್ಣ ಇರ್ಬೋದು, ಉಮೇಶ್ ಅಣ್ಣ ಎಲ್ಲ ಹೋದ್ರು ಪಾಪ. ಬಟ್ ಅವರೆಲ್ಲ ಎಂತ ಚಾಪನ್ ಕ್ರಿಯೇಟ್ ಮಾಡೋದು, ಅವ್ರಿಗೆಲ್ಲ ಏನೋ ಒಂದು ಭಗವಂತ ಕೊಟ್ಟಿದ್ದ. ಅದು ಎಲ್ಲರಲ್ಲೂ ಇದೆ, ಅದನ್ನ
ನಿಮ್ಮಲ್ಲೂ ಇದೆ, ನನ್ನಲ್ಲೂ ಇದೆ, ಇನ್ನೊಬ್ಬರಲ್ಲೂ ಇದೆ, ಮತ್ತೊಬ್ಬರಲ್ಲೂ ಇದೆ. ಸೊ ಅದು ಒಂದೊಂದು ಕೊಡ್ತಾನೆ ಭಗವಂತ. ಇದು ಇಟ್ಕೊಂಡು ನಿನ್ ಬದುಕೋ ಹೋಗು ಅಂತ. 64 ವಿದ್ಯೆಯಲ್ಲಿ ಒಬ್ಬೊಬ್ರು ಒಂದೊಂದು ವಿದ್ಯೆ ಕೊಡ್ತಾನೆ, ಎಲ್ರಿಗೂ ಒಂದು ಕೊಡಲ್ಲ ಅವನು. ಒಂದು ಕೊಟ್ಟರೆ ಹಿಡಿಯಕ್ಕಾಗಲ್ಲ, ಎಲ್ಲಾನು ಕೊಟ್ಬಿಟ್ರೆ ಮಾತು ಎಷ್ಟು ಇಷ್ಟ ಅಂದ್ರೆ ನಿಮ್ ಜೊತೆ ನಾನು ವೆಬ್ ಸೀರೀಸ್ ಮಾಡಿದಾಗ ಆ ಟೈಮಲ್ಲಿ ಯಾವ್ದೋ ಒಂದು ವಿಷಯ ಯಾವ್ದ್ರ ಬಗ್ಗೆ ನಾವೇನೋ ಮಾತಾಡಿದ್ರೆ ನಂಗೆ ಸರಿಯಾಗಿ ನೆನಪು ಬರ್ತಿಲ್ಲ. ನೀವು ಅದ್ರ ಬಗ್ಗೆ ಅದಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಅಂತಂದ್ರೆ ನಾನು ಹೇಳ್ತೀನಿ. ಇವಾಗ ನಾನು ಒಂದು ಕ್ವಶನ್ ಕೇಳಿದ್ದೆ, ನೋಡಿ ನನ್ನ ಯಾವ ಥರ ನಡೀತಾ ಇದೆ, ಎಷ್ಟು ಪಾಪಗಳು ಮಾಡ್ತಾರೆ ಅಂದಾಗ ನೀವು ನನಗೇನು ಹೇಳಿದ್ರು ಗೊತ್ತಾಗಲ್ಲ, ನಾವೆಲ್ಲರೂ ಕೂತಿದ್ದು ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ನಾವು ನಮ್ಮ ಕೈಲಾದ್ರೆ ನಾವು ಒಳ್ಳೆ ಕೆಲಸ ಮಾಡಬೇಕು, ನಮ್ಮ ಕೈಲಾಗ್ಲಿಲ್ವಾ ಮಾಡಬಾರ್ದು. ಇಲ್ಲ ಅಂದ್ರೆ ನಮ್ಮ ಅಕೌಂಟಲ್ಲಿ ಒಂದು ಪಾಪ ಬೀಳುತ್ತೆ ಅಂತ ಅದು ಯಾವ ಥರ ಹೇಳಿದ್ರೆ ನನಗೆ ಅದು ತಲೆಗೆ ಬರ್ತಾ ಇಲ್ಲ. ನೀವು ಅದೆಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ ನಾವೇನಾದ್ರು ತಪ್ಪು ಮಾಡಿದ್ರೆ ನಮ್ಮ ತಪ್ಪು ನಮ್ಮ ಅಕೌಂಟ್ ಹೋಗುತ್ತೆ ಅನ್ನೋದನ್ನ ನಾವು ಕಟ್ಕೊಂಡಿರ್ಬೇಕು. ಯಾವ ತರ ಹೇಳಿದ್ರೆ ಗೊತ್ತಿಲ್ಲ, ಬಟ್ ನೀವ್ ಹೇಳಿದಕ್ಕೆ ಈಗ ನನಗೆ ಒಂದು ರಿಲೇಟಬಲ್ ಆಗಿ ಒಂದು ವಿಷಯ ಹೇಳ್ಬೋದಿಲ್ಲ. ಅವ್ನು ಬರೀತಾರಲ್ಲ ಅಕೌಂಟ್ ಮೇಲೆ ಅದೇನು ಅಂದ್ರೆ ನೀವು ತುಂಬಾ ಚೆನ್ನಾಗಿದೆ. ಏನಿಲ್ಲ, ಸಿಂಪಲ್. ಏನಂದ್ರೆ ನಮ್ಮಲ್ಲಿ ಏನೆಲ್ಲ ದೇವತೆಗಳ ಹೆಸರು ಆ ಥರ ಎಲ್ಲ ಇದೆಯಲ್ಲ, ಅದ್ರ ಹಿಂದೆ ಒಂದು ರಹಸ್ಯವಾದಂತ ವಿಷಯ ಇದೆ. ಆದ್ರಿಂದಾನೇ ಅವ್ರಿಗೆ ಆ ಪೋಸ್ಟ್ ಅಂತ. ಫಾರ್ ಎಕ್ಸಾಂಪಲ್ ಈಗ ನಾವೇನ್ ಥಿಂಕ್ ಮಾಡ್ಬೇಕು ಅಂತಂದ್ರೆ, ಈ ವಿಧಾನಸೌಧದಲ್ಲಿ ಒಬ್ಬರು ಚೀಫ್ ಮಿನಿಸ್ಟರ್ ಇರ್ತಾರೆ, ಪೊಲೀಸ್ ಅದು ಇದು ನೋಡಕ್ಕೆ ಅಂತಾನೆ ಹೋಮ್ ಮಿನಿಸ್ಟರ್ ಇರ್ತಾರೆ, ಹಣಕಾಸು ನೋಡ್ಕೊಳಕ್ಕೆ ಅಂತಾನೆ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ಮೆಡಿಕಲ್ ನೋಡೋದಕ್ಕೆ ಹೆಲ್ತ್ ಮಿನಿಸ್ಟರ್ ಅಂತ ಇರ್ತಾರೆ. ಅನ್ನೋ ಹಾಗೆ ದೇವತೆಗಳಲ್ಲೂ ಈ ಕೆಲಸ ಹೆಂಗ್ ಡಿವೈಡ್ ಆಗಿದೆ ಅಂತ ಅನ್ಕೊಳ್ಳೋಣ, ಓಕೆನಾ? ಸೊ ನಮ್ಮ ಲೆಕ್ಕಗಳನ್ನೆಲ್ಲ ಇಟ್ಕೊಳ್ಳೋ ಅಂತವನು ಯಾರು, ಅವನು ಪೋರ್ಟ್ಫೋಲಿಯೋ ಅಂತ ಕರೀತಾರೆ, ಅದನ್ನು ಅವನ ಟೇಬಲ್ ಬರುತ್ತೆ. ಯಾಕೆ ಅವನ್ನ ಕೇಳ್ಬೇಕಲ್ಲ ಏನಪ್ಪಾ ಅಂತ ಹೇಳಿದ್ರು. ಸೊ ಅದು ಯಾರು ಅಂತಂದ್ರೆ ಚಿತ್ರಗುಪ್ತ ಅಂತ. ಚಿತ್ರಗುಪ್ತ ಅಂತ ಏನಕ್ಕೆ ಅವನ ಹೆಸರು ಬಂತು, ಅದನ್ನ ಉಲ್ಟಾ ಮಾಡಿ ಗುಪ್ತ ಚಿತ್ರ ಅದನ್ನ ಹೇಳಿದ್ದ ನೋಡಿ. ಯಾರಾದ್ರೂ ಥಿಂಕ್ ಮಾಡ್ತಾರ ಗುಳಿಂದ ಎಲ್ಲ ಗೊತ್ತಾಗಿರೋದಷ್ಟೇನೆ. ಗುಪ್ತ ಅಂದ್ರೆ ರಹಸ್ಯ, ಚಿತ್ರ ಅಂದ್ರೆ ಫೋಟೋ. ಸೊ ಯಾವುದೆಲ್ಲ ಮನುಷ್ಯ ಯಾರಿಗೂ ಗೊತ್ತಿಲ್ಲ, ಯಾರು ಇಲ್ಲ, ಬಹಳ ಗುಪ್ತವಾಗಿ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತ ಅವನು ಅನ್ಕೋತಾನೋ, ಅದ್ರ ಫೋಟೋ ಕೂಡ ಅಂತ ಅವನ ಹತ್ರ ಬಂದಿರುತ್ತೆ. ಅವನು ಯಾರು ಅಂದ್ರೆ ಅವನೇ ಚಿತ್ರಗುಪ್ತ. ಅವನ ಹತ್ರ ಏನಿರುತ್ತೆ, ಗುಪ್ತ ಚಿತ್ರ ಇರುತ್ತೆ. ಸೊ ಹಿಲ್ ಬಿ ಹ್ಯಾವಿಂಗ್ ದ ಅಕೌಂಟ್ಸ್ ಅಂತ. ಅಂದ್ರೆ ಇದರ ಡೀಟೇಲಿಂಗ್ ಯಾವ ತರ ಹಾಗಾದ್ರೆ ಅಂತಂದ್ರೆ, ಹಾಗಾದ್ರೆ ಬರೀ ಫಿಸಿಕಲಿ ಫೋಟೋ ಅಂದ್ರೆ ಫಿಸಿಕಲ್ ಫೋಟೋ, ಈಗ ನಾವು ತಗೊಂಡಿದ್ ಸೆಲ್ಫಿ ಅಲ್ಲೊಂದು ಲೈಬ್ರರಿ ಹಿಂಗಿರುತ್ತಾ, ಅಷ್ಟ ಹಂಗಲ್ಲ ಅದು. ಅದನ್ನೇ ತ್ರಿಕರಣ ಶುದ್ಧಿ ಅಂತ ಕರೀತಾರೆ. ತ್ರಿಕರಣ ಅಂತಂದ್ರೆ ಕಾಯ, ವಾಚ, ಮನಸ. ಕಾಯ ಅಂದ್ರೆ ನನ್ನ ದೇಹದಿಂದ, ನಾನು ಬಾಯಲ್ಲಿ 1000 ಹೇಳ್ಬೋದು ವಾಚ, ದೇಹದಲ್ಲಿ ನಡ್ಕೊಳ್ಳಬಹುದು ಆ ತರ ನೋಡ್ಲಿಕ್ಕೆ, ಶೋ ಕೊಡಕ್ಕೆ. ಬಟ್ ಮನ್ಸು ಒಳಗದಿಲ್ಲ ಅಂತಂದ್ರೆ, ಈಗ ನಾನು ಯಾರೋ ಬರ್ತಾರೆ, ಎಲ್ಲ ಕ್ಯಾಮ್ರಾ ಬರುತ್ತೆ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಯಾರೋ ಬಡವರೊಬ್ರು ನನ್ನ ಎದುರುಗಳು ಬಂದ್ರು ಅಂತ ಜೇಬಲ್ ತೆಗೆದು ಯಾರೋ ನೋಡ್ತಿದಾರ ಅಂದ್ಬಿಟ್ಟು 500 ರೂಪಾಯಿ ಕೊಡೋತರ ನಾನು ಶೋ ಮಾಡಿದ್ರೆ ಆ ಫೋಟೋನ ಇರುತ್ತೆ ಮಾತ್ರ. ಅಣ್ಣ ನೀನ್ ಇದು ಕಾಯ, ನಿನ್ ಪ್ಯಾಂಟ್ ಇಂದ ತೆಗೆದೆ, ವಾಚ ಬಾಯಲ್ಲಿ ಹೇಳ್ತಾ ಇದೆಯಾ ತಗೊಳಪ್ಪ 500 ರೂಪಾಯಿ ಅಂತ. ಆದ್ರೆ ಮನ್ಸಲ್ಲಿ ಬೈಕೊಂಡ್ ಕೊಡ್ತಾ ಇದೆಯಾ, ಯಾಕೆ ಬಂದಪ್ಪ 500 ರೂಪಾಯಿ ಹೋಯ್ತು ನನಗೆ, ಈ ಕ್ಯಾಮ್ರಾ ಟೈಮಲ್ಲಿ ಬಂದಲ್ಲ. ಅದಕ್ಕೆ ಭಗವಂತ ಅದಕ್ಕೆ ಮಾರ್ಕ್ಸ್ ಇಡ್ತಾನೆ. ಕಾಯ ವಾಚ ಮಾರ್ಕ್ಸ್ ಕಮ್ಮಿ, ಮನಸ್ಸಿಗೆ ಜಾಸ್ತಿ ಮಾರ್ಕ್ಸ್. ಸೊ ಹಂಗಾಗಿ ಏನಾಗುತ್ತೆ, ಅದನ್ನ ಏನು ಕರೀತಾರೆ ಅಂತಂದ್ರೆ ಭಾವಶುದ್ಧಿ ಅಂತ ಕರೀತಾರೆ. ಭಾವಶುದ್ಧಿ, ನೀ ಏನೇ ಕೆಲಸ ಮಾಡು ಆ ಭಾವನೆಯಲ್ಲಿ ಶುದ್ಧಿ ಇಲ್ಲ ಅಂತಂದ್ರೆ ಅದು ಮಾಡಿ ಪ್ರಯೋಜನ ಇಲ್ಲ, ಅದು ವ್ಯರ್ಥಕ್ಕೆ, ಅದು ಲೆಕ್ಕಕ್ಕೆ ಬರಲ್ಲ. ಏನೇ ಮಾಡೋದು ಲೆಕ್ಕಕ್ಕೆ ಬರಲ್ಲ. ಸೊ ಅದಕ್ಕೆ ನೀವು ನೋಡಿ ಎಷ್ಟಂತ ಮಹಾತ್ಮರು ಇರಲ್ಲ. ಅದಕ್ಕೆ ಅಲ್ಲಿಂದ ಈ ವರ್ಡ್ ಬಂತು, ಏನು ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು. ಅದರ ಅರ್ಥ ಏನು ಅಂತಂದ್ರೆ, ನಾನ್ ಮಾಡಿದೆ ಅಂತ ತೋರಿಸ್ಕೊಂಡಷ್ಟು ಮನಸ್ಸಿಗೊಂದು ಅಹಂಕಾರ ಬೆಳೆಯುತ್ತೆ. ಆ ಅಹಂಕಾರ ಏನ್ ಮಾಡುತ್ತೆ, ನನಗೆ ಎಲ್ಲವನ್ನು ಕಣ್ಮುಂದೆ ಒಂದು ಕೊರೆ ಕಟ್ತಾ ಹೋಗುತ್ತೆ. ಅದಕ್ಕೆ ನಮ್ಗೆ ಗೊತ್ತಾಗ್ದಿರಂಗ್ ಮಾಡ್ಬೇಕು ಅಂತ. ಗೊತ್ತಾಗ್ದಿರಂಗ್ ಮಾಡೋಕ್ಕೆ ಯಾವ್ದಾದ್ರು ಮನ್ಸು ಬರುತ್ತಾ, ಎಲ್ಲಾರು ಗೊತ್ತಾದಂಗ್ ಮಾಡ್ಬೇಕು ಅಂತಾನೆ ಮಾಡ್ತಾರೆ. ಇವಾಗ ಪುನೀತ್ ಅವ್ರದ್ದು ಎಕ್ಸಾಂಪಲ್ ತಗೊಳ್ಳೋಣ, ವಿಷ್ಣು ಸರ್ ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೊಬ್ರು ಇವರೆಲ್ಲ ಹೋದ್ಮೇಲೆ ಗೊತ್ತಾಗಿದ್ವಿ ಇವರು ದಾನ ಮಾಡ್ತಿದ್ರು ಅಂತ. ಯಾವತ್ತೂ ಅವ್ರು ಹೇಳಲಿಲ್ಲ ಮಾಡೋದು. ಅದಕ್ಕೆ ತಾನೇ ಎಲ್ಲರೂ ಇಷ್ಟಪಡೋದು. ಅದು ಎಕ್ಸಾಂಪಲ್ ಸೆಟ್. ಸೊ ಇದು ಚಿತ್ರಗುಪ್ತನ ಲೆಕ್ಕ. ಇದೊಂದೇ ಅಂತಲ್ಲ, ಎಲ್ಲ ಲೆಕ್ಕವೂ ಅವ್ರ ಹತ್ರ ಇರುತ್ತೆ ಅಂತ ಒಂದು ವಿಚಾರ ಮಾಡೋಕ್ಕಿಂತ ಮುಂಚೆ ನಾನು ಅದೇ ಹೇಳ್ತೀನಿ. ಹೋಗುತ್ತೆ. ಇನ್ನೊಂದು ವಿಷಯ ಅಂತಂದ್ರೆ, ಇದು ಬಹಳ ಚೆನ್ನಾಗಿ ಹೇಳ್ತಾರೆ ಗುರುಗಳು. ತಪ್ಪು ಸರಿ ಅಂತ ಯಾವ್ದು ಇಲ್ಲಪ್ಪ ಅಂತ ಅದನ್ನು ಹೇಳ್ತಾರೆ.
ತಪ್ಪು ಸರಿ ಇಲ್ಲ ಅಂದ್ಮೇಲೆ ಹೆಂಗೆ ಅಂತ ಅದೊಂದು ಬರುತ್ತೆ ನನ್ನ ಪ್ರಶ್ನೆ. ವಿಷಯ ಏನು ಅಂತಂದ್ರೆ ನಾನು ಫಸ್ಟ್ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಭಗವಂತನಿಗೆ. ನನ್ಗೇನು ಆಸೆನೋ ನನ್ನ ವೀಕ್ನೆಸ್ಸೇ ಇದು, ನಾನು ಇರೋದೇ ಹಿಂಗೆ, ನನ್ನನ್ನು ಸರಿ ಮಾಡಿ ನೀನು ಅಂತ ಅವನು ಡಿಪಾರ್ಟ್ಮೆಂಟ್ಗೆ ಹಾಕ್ಬಿಡ್ಬೇಕು. ಅವಾಗ ಅವ್ನು ತಲೆ ಬಿಸಿ ಆಗ್ಬೇಕು, ನನ್ನನ್ನು ಸರಿ ಮಾಡೋದು. ನಾನು ಎಷ್ಟು ದಿನ ಅದಕ್ಕೆ ಶೀಲ್ಡ್ ಹಾಕೊಂಡು ಮುಚ್ಚಿಟ್ಕೊಂಡು ಗೊತ್ತಿಲ್ಲದ ರಹಸ್ಯವಾಗಿ ತಪ್ಪು ಮಾಡ್ತಾ ಇರ್ತೀನೋ, ತಪ್ಪು ಅಂತ ಗೊತ್ತಿಲ್ಲ ತಪ್ಪು ಮಾಡ್ತಾ ಇರ್ತೀನೋ, ಅದು ಅವ್ನ ಫೈಲ್ ಬರಲ್ಲ, ಅವ್ನು ತಗೊಳಲ್ಲ. ಅವ್ನು ಇವನೇ ರಿಪೇರಿ ಮಾಡ್ಕೋಬೇಕು ಅಂತಿದ್ದಾನೆ, ಮಾಡ್ಕೊಳ್ಳಿ ಬಿಡು ಅಂತ ಬಿಟ್ಬಿಡ್ತಾನೆ. ಫಾರ್ ಎಕ್ಸಾಂಪಲ್, ಅದಕ್ಕೆ ಎಲ್ಲದಕ್ಕೂ ನಮ್ಮಲ್ಲಿ ರಾಮಾಯಣ ಮಹಾಭಾರತದಲ್ಲಿ ಎಕ್ಸಾಂಪಲ್ ಇದೆ. ಎಲ್ಲಿವರೆಗೂ ದ್ರೌಪದಿ ಹಿಡ್ಕೊಂಡಿದ್ಲ ಸೀರೆನ, ಅಲ್ಲಿವರೆಗೂ ಕೃಷ್ಣ ಬರ್ಲಿಲ್ಲ. ಯಾಕೆ ಅವಳೇ ಎಫರ್ಟ್ ಆಗ್ತಾ ಇದ್ಲಲ್ಲ. ಇಲ್ಲಿ ಅವ್ರು ಎಳಿತಾ ಇದ್ರು ಅವ್ಳು ನಾನು ಬಿಡಲ್ಲ ಅಂತ ಸೀರೆ ಹಿಡ್ಕೊಂಡೇ ಇದ್ಲು. ಯಾವಾಗ ಅವ್ಳು ಬಿಟ್ಬಿಟ್ಲು, ಅಪ್ಪ ನನ್ಗೆ ಗೊತ್ತಿಲ್ಲ ಕೃಷ್ಣ ನೀನು ಅಂತ ಹಿಂಗೆ ಕಣ್ಣು ಮುಚ್ಚಿ ಕೈ ಬಿಟ್ಬಿಟ್ಟು ಹೆಲ್ಪ್ಲೆಸ್ ಆದ್ಲು. ಹೇಳಷ್ಟು ಅವ್ನು ಸೀರೆ ಅವ್ನು ಸಪ್ಲೈ ಮಾಡ. ಸೊ ವೆನ್ ಯು ಗಿವ್ ದಟ್ ಮಚ್ ಆಫ್ ಲೆಟ್ ಗೋ ಮಾಡಿದಾಗ ಆವಾಗ ಅವನು ಪ್ರತ್ಯಕ್ಷ ಆಗ್ತಾನೆ ಅನ್ನೋ ಥರದಲ್ಲಿ ನನ್ನ ವೀಕ್ನೆಸ್ಸು, ನನ್ನ ಸರಿನೋ, ನನ್ನ ತಪ್ಪು ಓಪನ್ ಅಪ್ ಆಗಿ ದೇವ್ರ ಜೊತೆ ಅಥವಾ ಆ ಒಂದು ಕಾನ್ಶಿಯಸ್ ಜೊತೆ ಮನಸ್ಸು ಹೆಚ್ಚು ಡಿಸ್ಕಷನ್ ಆಗಬೇಕು. ನನಗೆ ನೀನು ದಾರಿ ತೋರಿಸೋದು. ಹೌದು, ನನಗೆ ಈ ಟೆಂಡೆನ್ಸಿ ಇದೆ, ನಾನೇನು ತಪ್ಪು ಮಾಡೋಕ್ಕಾಗುತ್ತೆ, ನಾನು ಯಾಕೆ ಈ ಟೆಂಡೆನ್ಸಿ ಹುಟ್ಟಿದ್ದೀನಿ ನನಗೆ ಗೊತ್ತಿಲ್ಲ. ನಮ್ಮಪ್ಪ ನೀನು ಹುಟ್ಟಿಸಿದ್ಯಾ, ನೀನು ಕ್ಲಿಯರ್ ಮಾಡೋ ಅಂತ ಕೂತ್ಕೋಬೇಕು. ಎಲ್ಲಿವರೆಗೂ ನಾವು ಎಫರ್ಟ್ ಆಗ್ತಾ ಇರ್ತೀವೋ ಅಲ್ಲಿವರೆಗೂ ಅವ್ನು ಎಂಟ್ರ್ ಆಗಲ್ಲ. ಇದು ನಾನು ಯಾರನ್ನೂ ಇದು ಮಾಡೋದಕ್ಕೆ ಹೇಳ್ತಾ ಇಲ್ಲ. ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರೀತಾರೆ. ಈಗ LKG ಮಗುಗೆ LKG ಥರನೇ ಪಾಠ ಮಾಡಿ, UKG ಮಗು UKG ಥರ ಬೆಳೀತಾ ನಮ್ಮ ಮೈಂಡು ಜ್ಞಾನನೂ ಬೆಳೀತಾ ನಮ್ಮ ಅಪ್ರೋಚು ಚೇಂಜ್ ಆಗಬೇಕು. ಇಲ್ಲ ಅಂದ್ರೆ ನಾವು ಎಷ್ಟು ದಿನ ಆದ್ರೂ LKG ಬುಕ್ಕನ್ನೇ ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಇನಿಷಿಯಲಿ ಅದೆಲ್ಲವೂ ಬೇಕಾಗುತ್ತೆ ನಮಗೆ. ಯಾರೋ ಒಬ್ರು ಮಾರ್ಗದರ್ಶನ, ಒಂದು ಜ್ಯೋತಿಷ್ ಶಾಸ್ತ್ರ ಕೇಳ್ತೀವಿ, ಅವ್ರು ಹೇಳ್ದಂಗೆ ಮಾಡ್ತೀವಿ, ಇನ್ನೊಂದು ತಪ್ಪಲ್ಲ ಪ್ರಶ್ನೆ. ಬಟ್ ಅಲ್ಲಿಂದ ಆಚೆಗೆ ಅವ್ರು ಏನೋ ಹೇಳ್ತಾರೆ, ನಾವು ಅದು ಮಾಡ್ತೀವಿ ಅಂದ್ರೂ ನನಗೆ ಅದು ಯಾಕೆ ವರ್ಕ್ ಆಗ್ತಿಲ್ಲ ಅಂದಾಗ ನಾನು ಯೋಚನೆ ಮಾಡಬೇಕು. ನಾವು ಅದು ಮಾಡೋದಿಲ್ಲ, ನಾವೇನು ಮಾಡ್ತೀವಿ, ತಿರ್ಗಾ ಇನ್ನೊಂದೇನೋ ಮಾಡಕ್ಕೆ ಹೋಗ್ತೀವಿ. ಅದು ಪ್ಯಾರಲ್ ಇನ್ನೊಂದೇನೋ. ಪ್ರತಿಯೊಂದು ದೇವಸ್ಥಾನನೂ ದೇವ್ರನ್ನು ನಮಗೆ ವರ್ಕ್ ಆಗುತ್ತಾ ಅಂತ ಚೆಕ್ ಮಾಡೋ ಒಂದು ಇದ್ರ ಥರನೇ ಆಗ್ಬಿಟ್ಟಿದೆ. ಇವಾಗ ಇಲ್ಲಿ ನಿಂತ್ಕೊಂಡ್ರೆ ಈ ನೆಟ್ವರ್ಕ್ ಸಿಗುತ್ತೆ, ಇಲ್ಲಿ ನಿಂತ್ಕೊಂಡ್ರೆ ಈ ನೆಟ್ವರ್ಕ್ ಸಿಗುತ್ತೆ ಅಂತ ದೇವ್ರನ್ನ ಹಂಗೆ ಚೆಕ್ ಮಾಡಕ್ಕೆ ಆಗ್ಬಿಟ್ಟಿದ್ದೀವಿ. ಅದನ್ನು ಬಿಟ್ಬಿಟ್ಟು ಟೋಟಲ್ ಸರೆಂಡರ್ ಆಯಿತು ಅಂತಂದ್ರೆ ಆವಾಗ ಅವ್ನು ಎತ್ಕೊಂತಾನೆ ಕೇಸ್. ಅವ್ನು ಎತ್ಕೋಬೇಕು ಕೇಸ್ ಅಂದ್ರೆ ಫಸ್ಟ್ ನಾವು ಹೆಲ್ಪ್ಲೆಸ್ ಆಗಬೇಕು. ನಮ್ಮ ಕೇಸ್ನ ನಾವು ಅಟೆಂಡ್ ಮಾಡೋದು ಬಿಡಬೇಕು, ಬಿಟ್ಟಿಲ್ಲ ಅವ್ನು ಎತ್ಕೊಳ್ಳೋದು. ನಿಮ್ಮ ಮಾತಿಂದ ಇವಾಗ ಏನ್ ತಿಳ್ಕೊಂಡ್ವಿ ಅಂತಂದ್ರೆ, ದೇವ್ರಿಗೂ ಒಂದು ಮನುಷ್ಯರು ಎಷ್ಟು ಹತ್ರ ಇದೀವಿ, ನಾವು ಎಷ್ಟು ಹತ್ರ ಇದೀವಿ. ಹತ್ರ ಅವ್ನು ಒಳಗೆ ಹತ್ರ ಅಲ್ಲ, ಅವ್ನು ಒಳಗೆ ಇರೋನೆ. ಅವನೇ ಸುಮ್ಮನೆ ಕೂತಿರ್ತಾನೆ ಅಷ್ಟೇ. ಅವ್ನಿಗೆ ಹೆಂಗಂದ್ರೆ ನೀವು ಎಷ್ಟು ಹೊರಗಡೆ ಎಫರ್ಟ್ ಆಗ್ತಾ ಇರ್ತೀರೋ ಅವನಷ್ಟು ಒಳಗಡೆ ಈ ಜಾಬ್ಲೆಸ್. ಅವನ ಕೆಲಸ ಇಲ್ಲ. ಅವ್ನು ನೋಡ್ತಾ ಇದ್ದಾನೆ, ಮಾಡ್ಲಿ ಬಿಡು, ಇನ್ನೇನೋ ಮಾಡ್ಕೊಳ್ಳಿ ಬಿಡು, ನಾನು ಯಾಕೆ ಮಾಡಲಿ, ಪ್ರಯತ್ನ ಅಲ್ಲ, ಅವ್ನಿಗೆ ಗೊತ್ತಾಗ್ಲಿ ಬಿಡು. ಎಕ್ಸಾಂಪಲ್, ನೀವೇ ನಿಮ್ಮ ಮಗಳು, ಅಮ್ಮ ನನ್ಗೆ ಗೊತ್ತಾಗ್ತಾ ಇಲ್ಲ ಬಾಮ್ಮ, ಇದು ಒಂಚೂರು ನೋಡ್ಬಮ್ಮ ಅಡಿಗೆ ಮನೆಯಲ್ಲಿ ಅಂದಾಗಲೇ ನೀನು ಮಾಡ್ಕೊಂತೆ ಮಾಡು. ಕಲಿಸ್ತೀಯ ಕಬಾಬ್ ಕಲಿಸು, ಉಪ್ಪು ಜಾಸ್ತಿ ಆಯ್ತು ಉಪ್ಪು, ಮೆಣಸು ಜಾಸ್ತಿ ಆಯ್ತಾ ಮೆಣಸು ಮಾಡ್ಕೊಂಡು ತಿನ್ನು. ಅಮ್ಮ ಚೆನ್ನಾಗೇ ಇಲ್ಲ ಕಬಾಬು, ಕರ್ದೆ ನನ್ನ ಅನ್ಬೋದು ಕೇಳ್ಬೇಕಿತ್ತು. ಬರುತ್ತಲ್ಲ, ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಿ ನೀವು ಮಾತು ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿ ನೀವು ಮಾತಾಡ್ತೀರಾ. ಇಲ್ಲ, ನನಗೆ ಆ ವಿಷಯ ಗೊತ್ತಾದ್ಮೇಲೆ ಅರ್ಥ ಆಗೋ ತರನೇ ನೀವು ಮಾತಾಡ್ತೀನಿ ಕೇಳೋಣ. ನಿಜ, ಕೆಲವರು ಮಾತಾಡೋದು ಅರ್ಥ ಆಗಲ್ಲ. ನೀವೇನ್ ಮಾಡ್ತೀರಾ, ಅದನ್ನ ಬಿಡಿಸಿ ಎಕ್ಸಾಂಪಲ್ ಕೊಡ್ತೀರಲ್ಲ, ಬೇಗ ಗೊತ್ತಾಗ. ಯಾಕೆ ಅಂತಂದ್ರೆ ನೀವೀಗ ದೇವರು ಅಂತಿರಲ್ಲ, ನಾವೆಲ್ಲ ಆರ್ಟಿಸ್ಟ್ ನೋಡಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಕಾನ್ಸೆಪ್ಟ್ನ. ಅವನು ಒಂದು ಕ್ಯಾರೆಕ್ಟರ್ ಅಂತ ಥಿಂಕ್ ಮಾಡಿದೀನಿ. ಈಗ ದೇವ್ರನ್ನ ಒಂದು ಕ್ಯಾರೆಕ್ಟರ್ ಅಂತ ಥಿಂಕ್ ಮಾಡಿ, ಅವ್ನು ನನ್ನ ಅಪ್ಪನ ಕ್ಯಾರೆಕ್ಟರ, ನೀವಾಗ ಮಗಳಾಗ್ತೀರಾ. ಅಪ್ಪ ಮಗಳು ಹೆಂಗಿರುತ್ತೆ ಕಾನ್ವರ್ಸೇಷನ್, ಅವ್ನು ಆ ಕ್ಯಾರೆಕ್ಟರ್ ಹಾಕಕ್ಕೂ ರೆಡಿ. ಅವನು ಇಲ್ಲ, ಅವನ್ನ ನೀವು ಫ್ರೆಂಡ್ ಅಂತ ಟ್ರೀಟ್ ಮಾಡ್ತೀರಾ, ಅವ್ನು ಫ್ರೆಂಡ್ ಆಗು ಇರ್ತಾನೆ. ಇಲ್ಲ, ಅವನ ಬ್ರದರ್ ಅಂತ ಟ್ರೀಟ್ ಮಾಡ್ತೀರಾ, ಅವ್ನ ಬ್ರದರ್ ಆಗು ಇರ್ತಾನೆ. ಅದಕ್ಕೆ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಎಲ್ಲವೂ ಬರುತ್ತೆ. ಅವನ ಅರ್ಜುನ್ಗೆ ಫ್ರೆಂಡ್ ಆಗಿದ್ದ, ದ್ರೌಪದಿಗೆ ಅಣ್ಣನ ಸ್ಥಾನದಲ್ಲಿದ್ದ, ಇನ್ಯಾರೋ ಅವನಿಗೆ ತಂದೆಯ ಸ್ಥಾನದಲ್ಲಿದ್ದ, ಇನ್ಯಾರಿಗೋ ಗುರು ಸ್ಥಾನದಲ್ಲಿ ಇರ್ತಾನೆ. ಸೊ ನೀವು ಯಾವ ಸ್ಥಾನ ಇಟ್ಟು ಅವನ್ನ ನೋಡ್ತೀರೋ ಆ ಸ್ಥಾನದಲ್ಲಿ ಅವ್ನು ನಿಮ್ಗೆ ಟೀಚಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಈಗ ನೀವೇ ನಿಮ್ಮ ಮಗಳು ಅಂತ ಬಂದಾಗ ತಾಯಿಯಾಗಿ ನೀವೇನ್ ಬಯಸ್ಬೋದು ಹೇಳಿ, ನನಗಿಂತ ನನ್ನ ಮಗಳು ಚೆನ್ನಾಗಿರ್ಬೇಕು ಅನ್ಸಲ್ಲ, ಎಟ್ ಎನಿ ಗಿವನ್ ಕಾಸ್ಟ್ ಅಂದ್ಮೇಲೆ ಅವ್ರು ಯಾಕೆ ನಿಮ್ಮನ್ನು ಬಯಸಲ್ಲ?
ಅವನು ನೀವು ತಂದೆ ಸ್ಥಾನ ಕೊಟ್ಬಿಟ್ರೆ ನನ್ನ ಮಗಳು ನನಗಿಂತ ಚೆನ್ನಾಗಿರ್ಬೇಕು ಅಂತ ಅವ್ನು ಥಿಂಕ್ ಮಾಡೇ ಮಾಡ್ತಾನೆ. ಅಂದ್ರೆ ಅದರ ಅರ್ಥ ಏನು? ಅವ್ನು ನಿಮ್ಮನ್ನ ದೇವ್ರು ಮಾಡ್ಬೇಕು ಅಂತಿರೋದು. ನಾನ್ ದೇವ್ರು, ನನ್ನ ಮಗಳು ನನ್ನನ್ನು ಮೀರಿಸಿದ ದೇವತೆ ಆಗ್ಬೇಕು ಅವಳು ಅಂತ ಅವನು ಪ್ರಯತ್ನ ಪಡ್ತಾ ಇರೋದು. ಬಟ್ ನಾವು ಅವನಿಗೆ ಆಪ್ಷನ್ನೇ ಕೊಡ್ತೀನ, ನಾವು ಹಂಗ್ ಮಾಡ್ಕೊಂತ ಇದೀವಿ. ಆಮೇಲೆ ನೀವು ಇನ್ನೊಂದು ತರ ಆಂಗಲ್ ಥಿಂಕ್ ಮಾಡಿ. ಇವಾಗ ಇನ್ನೊಂದು ಆರ್ಟಿಸ್ಟ್ ಆಗಿರುತ್ತೆ, ಕ್ಯಾರೆಕ್ಟರ್ ತರ ಹೇಳ್ತೀವಿ. ನೀವೇ ದೇವರು ಅಂತ, ನೀವೇ ದೇವರು. ಬರೋರೆಲ್ಲ ನಿಮ್ಮ ಹತ್ರ ಏನೋ ಕೇಳೋಕೆ ಬರ್ತಾ ಇದ್ದಾರೆ. ನಿನ್ನ ಹತ್ರ ಅದು ಕೊಡು, ನಿಮ್ದು ಸರ ಕೊಡು, ಹೂಪಟ್ಟು ಸರ ಕೊಡು, ಉಂಗ್ರ ಕೊಡು. ಹ್ಞೂ, ನೀನು ದೇವತೆ ಎಲ್ಲರಿಗೂ ಪಾಪ ಕೊಡ್ತೀಯ, ಎಲ್ಲರೂ ಕೊಡ್ತೀಯ. ಯಾರು ಒಬ್ರು ಬಂದು ನೀನೇ ಬೇಕು ನನಗೆ, ನೀನು ಬಂದ್ಬಿಡು ನನ್ನ ಜೊತೆ, ಯಾರಿದ್ದಾರೆ ಅದು ಪ್ರಶ್ನೆ ಮಾಡು. ನಾನೇ ಕೊಡ್ಕೊಳಕ್ ರೆಡಿ ಇದ್ದೀನಿ, ನನ್ನನ್ನು ಯಾರು ಕೇಳ್ತಾ ಇಲ್ಲ. ನಾನು ನಿಂದ ಏನಾಗ್ಬೇಕು ಅದನ್ನ ಕೇಳ್ತೀರಾ ಎಲ್ಲರೂ. ನನಗೆ ಕಾರ್ ಕೊಡು ಅಂದ್ರೆ ಕೊಟ್ಟ, ಮನೆ ಕೊಡು ಕೊಟ್ಟ, ಆರೋಗ್ಯ ಕೊಡು ಕೊಡ್ತಾನೆ. ಆದರೆ ಯಾಕೆ ಅದೆಲ್ಲ ಟೆಂಪ್ರರಿ ಆಗಿರುತ್ತೆ ಅಂತಂದ್ರೆ ಪರ್ಮನೆಂಟ್ ಅವನು ಒಬ್ಬನೇ ತಾನೆ. ನೀನ್ ಪರ್ಮನೆಂಟ್ ಅನ್ನೋದಿಲ್ಲ ಅರ್ಥ ಆಗ್ಬೇಕಂದ್ರೆ ಅವನಿಂದ ಸಿಕ್ಕಿರೋದೆಲ್ಲ ಟೆಂಪ್ರರಿ ಅಂತ ಗೊತ್ತಾಗ್ಬೇಕು. ಅದಕ್ಕೆ ಅದಕ್ಕೆ ವ್ಯಾಲಿಡಿಟಿ ಅಷ್ಟು ಸಿಂಪಲ್. ಇದು ಗೊತ್ತಾಗ್ಬಿಟ್ರೆ ನಿಮ್ಗೆ ಏನು ಕೇಳಕ್ ಆಗಲ್ಲ ದೇವಸ್ಥಾನಕ್ಕೆ ಹೋದ್ರೆ, ಅಥವಾ ನೀವು ದೇವಸ್ಥಾನಕ್ಕೆ ಹೋಗಲ್ಲ. ನಾನೀಗ ಹಂಗೆ ಆಗಿದೆ, ನಾನು ಎಂತ ಅದ್ಭುತ ದೇವಸ್ಥಾನಕ್ಕೆ ಹೋಗಲ್ಲ. ಹೋಗಿರ್ತೀನಿ, ಹೋಗ್ತೀನಿ, ಜೊತೆಲಿ ಯಾರೋ ಹೋಗ್ತೀನಿ. ನೀವು ಕರ್ಕೊಂಡೋಗಿ ನನ್ಗೆ ಎದುರುಗಡೆನೆ ನಿಲ್ಸೋದು, ಏನ್ ಕೇಳಬೇಕು? ಅವನೆಲ್ಲ ಮಾತಾಡ್ತಾನೆ ನನ್ನ ಹತ್ರ ಅಂತಂದ್ರೆ ಒಂದೇ ಕೇಳ್ಬೇಕು ಅಷ್ಟೇ ಅವನ ಹತ್ರ, ನೀನೇ ಸಿಗಪ್ಪ, ನೀನೇ ಸಿಕ್ಬಿಡು ನನ್ನ ಅಷ್ಟೇನೆ. ಅದೇನಾಗುತ್ತೋ ಗೊತ್ತಿಲ್ಲ, ಹಂಗೇನಾದ್ರು ಆಗೋದಿದ್ರೆ ನೋಡು. ಇಲ್ಲಾಂದ್ರೆ ಅವನು ಏನ್ ಕೊಟ್ಟರು ಅದು ಪರ್ಮನೆಂಟ್ ಅಲ್ಲ. ಅದಕ್ಕೆ ಅವನು ಕಾರ್ ಕೊಡ್ತಾನೆ, ಅದ್ರ ಜೊತೆ EMI ಸಾಲ ಕೊಡ್ತಾನೆ, ಮನೆ ಕೊಡ್ತಾನೆ, ಅದ್ರ ಜೊತೆ ಟೆನ್ಷನ್ ಕೊಡ್ತಾನೆ, ಮದುವೆ ಕೊಡ್ತಾನೆ, ರಿಲೇಶನ್ಶಿಪ್ ಇಟ್ಕೊಡುತ್ತೆ, ಮಕ್ಳು ಕೊಡ್ತಾನೆ, ಮಗ್ಳೆ ಆಗುತ್ತೆ. ಅಂದ್ರೆ ಹಂಗಂತ ಯಾರ್ದು ಪ್ರಪಂಚ ಲೈಫ್ ಚೆನ್ನಾಗೇ ಇಲ್ವಾ? ನಾನು ಯಾರ್ದು ಮನೆ ಕಾರು ಸಂಸಾರ ಇಟ್ಕೊಂಡು ಚೆನ್ನಾಗಿಲ್ವಾ? ಖಂಡಿತ ನಾನು ಹೇಳ್ತಾ ಇಲ್ಲ, ಇದಾರೆ. ಬಟ್ ಅವನು ಡೀಪ್ ಆಗಿ ಮಧ್ಯರಾತ್ರಿ ಎಸ್ಬಿಟ್ಟು ಕೆದಕ್ಬಿಟ್ಟು ಕೇಳಿ ಆರ್ ಯು ಹ್ಯಾಪಿ ಅನ್ನಿ ಅವನು ಎದ್ಬಿಟ್ಟು ಹೇಳ್ತಾನೆ, ಏನೋ ಒಂದು ಸ್ವಲ್ಪ ಮಿಸ್ಸಿಂಗ್ ಇದೆ, ನನಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಎಷ್ಟು ಖುಷಿಯಾಗಿರೋದನ್ನೇ ಕೇಳಿ, ನೀನ್ ಖುಷಿ ಇದೆಯಾ? ಏನೋ ಗೊತ್ತಿಲ್ಲಪ್ಪ, ನನಗೇನೋ ಮಿಸ್ ಹೊಡಿತಾ ಇದೆ ಅಂತ ನಾವು. ಆದ್ರೆ ಎಲ್ಲ ನೀನೇ ಭಗವಂತ ಅಂತ ಹೋಗಿ ಅದೋ ಮಸ್ ಕೇಳಕ್ ಕೂತಿರ್ತಾನೆ ಗೊತ್ತೊಬ್ಬ ಜ್ಞಾನಿ. ಅವನು ಕೇಳಿ ನೀನ್ ಹೆಂಗಿದೆ ಗುರು? ಆರಾಮಾಗಿದ್ದೀನಿ ಗುರು, ಬಿಂದಾಸ್ ಆಗಿದ್ದೀನಿ ಗುರು ಅಂತ. ಸ್ವಲ್ಪ ಚಾಯ್ಸ್, ಏನು ಚಾಯ್ಸ್? ನಾನು ಆಕ್ಚುಲಿ ನೀವು ತಪ್ಪು ತಿಳ್ಕೊಳ್ಳೋದಂದ್ರೆ ಹೇಳ್ತೀನಿ. ಯಾಕೆ ನಾನು ನಿಮ್ಗೆ ಪಾಪ ಇದು ನಮ್ಮ ಶೂಟಿಂಗ್ ಅಲ್ಲಿ ಟೈಮ್ ಆಗಲಿಲ್ಲ, ನಾನು ಅವಾಗಲೇ ಹೇಳ್ಬೇಕಂತಿದ್ದೆ ನಿಮ್ಗೆ. ನೀವು ತುಂಬಾ ದೇವ್ರು ನಂಬ್ತೀರಾ, ನನಗೆ ಗೊತ್ತಿರಾನೆ. ಓಕೆ, ಯು ಬಿಲೀವ್ ಸೋ ಮೆನಿ ಥಿಂಗ್ಸ್. ಓಕೆನಾ? ಆ ಬಿಲೀಫ್ ನೆಕ್ಸ್ಟ್ ಲೆವೆಲ್ ಬೆಳಿಬೇಕು ಅಂತ ನಾನು ಬಯಸೋದು. ರೇಖಾದಾಸ್ ಏನಾಗಬೇಕು ನೆಕ್ಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಅಂತಂದ್ರೆ, ಭಯದಿಂದ ಇಂಡಿಪೆಂಡೆನ್ಸ್ ಪಡಿಬೇಕು ನೀವು. ಡಿಪೆಂಡೆನ್ಸಿ ಅನ್ನೋದೇ ಭಯ, ಭಯನೇ ಡಿಪೆಂಡೆನ್ಸ್ ಮಾಡಿಸುತ್ತೆ ನಮ್ಮನ್ನ. ಆ ಡಿಪೆಂಡೆನ್ಸಿ ಹೋಗ್ಬೇಕು ಅಂದ್ರೆ ಫಸ್ಟ್ ಭಯನ್ ಬಿಡಬೇಕು. ಭಯನ್ ಬಿಡಬೇಕು ಅಂದ್ರೆ ನಾವು ಒಂದನ್ನ ಫಿಕ್ಸ್ ಆಗ್ಬೇಕು. ಅದು ಯಾವ್ದಾದ್ರು ಸರಿ, ಯಾವ ದೇವರು ಏನಾದ್ರು ಸರಿ, ಅದಕ್ಕೆ ಏನಾದ್ರು ಹೆಸರು ಕರ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಬಟ್ ನಮಗೇನಾಗುತ್ತೆ, ಸಡನ್ ಆಗಿ ಬಂದು ಯಾರೋ ಹೇಳೋರು ನಮಗೆ ಬರೀ ಲಕ್ ಬಗ್ಗೆನೇ ಹೇಳ್ತಾರೆ. ಇದನ್ನ ಮಾಡ್ರೆ ನೋಡು ಚೇಂಜ್ ಆಗುತ್ತೆ, ಇಲ್ಲಿ ಹೋಗಿ ಬಂದ್ರೆ ನೋಡು ಇದು ಸಿಕ್ಬಿಡುತ್ತೆ ಅಲ್ವಾ? ಅದನ್ನೆಲ್ಲ ನಾವು ಫಾಲೋ ಮಾಡಕ್ ಹೋಗ್ತೀವಿ. ನಾನು ಮಾಡಿದ್ದೀನಿ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ, ನನ್ಗೆ ಅದು ಮಾಡ್ಕೊಂಡು ಸಾಕಾಗೋಯ್ತು. ನನಗೆ ಯಾರೋ ಹೇಳಿದ್ರು ಹೆಸರು ಚೇಂಜ್ ಮಾಡ್ಕೊ ಅಂತ, ನ್ಯೂಮರಾಲಜಿ ಹೆಸರು ಚೇಂಜ್ ಮಾಡ್ಕೊಂಡೆ, ವರ್ಕ್ ಆಗಲಿಲ್ಲ. ಇನ್ನೇನೋ ಉಂಗ್ರ ಹಾಕೋ ಅಂತಂದ್ರು, ಅದನ್ನ ಹಾಕೊಂಡು ಒಂದೇ ಉಂಗ್ರನೇ ಕಳೆದೋಯ್ತು. ಅಲ್ಲ ಹೇಳ್ತಾರ ನಾನು, ಇನ್ಯಾರೋ ಇದನ್ನ ಎಲ್ಲ ಇಲ್ದಿರೋದೆಲ್ಲ ತಲಾಟೆ ಚೇಷ್ಟೆ ನಾನು ಮಾಡಿದೆ. ಅವಾಗಲೇ ನನಗೆ ಒಂದು ಆನ್ಸರ್ ಬೇಕಾಗಿತ್ತು. ನನಗೆ ಏನಿದು ಬಡ್ಡಿ ಮಾಡೋದು, ಏನ್ ಮಾಡೋದು, ಏನಕ್ಕೆ ಹಿಂಗೆ ವರ್ಕೌಟ್ ಆಗ್ತಾ ಇಲ್ಲ. ಒಂದು ಟೈಮಲ್ಲಿ ನಾನು ಏನೋ ಕೇಳ್ದೇನೆ ನೀನ್ ಏನೇನೋ ಕೊಟ್ಟೆ. ಇವಾಗ ನಾನು ಕೇಳೋ ಟೈಮಲ್ಲಿ ನೀನ್ ಯಾಕೆ ಹಿಡಿತಾ ಇದ್ದೆ ನನಗೆ, ಇದಕ್ಕೆ ಉತ್ತರ ಬೇಕು ನನಗೆ ಅಂತ ಕೂತ್ಕೊಂಡೆ. ಅವಾಗ ಸಿಕ್ಕಿದ್ ನನಗೆ ನಮ್ಮ ಸರ ಇದೇನೋ ಮಳಿದು, ಇದು ನಾನು ಸುಮ್ಮನೆ ಹಾಕೊಂಡಿರೋದು ಬಿಡಿ, ಇದು ಯಾವುದು ಏನೋ ಇದಂತಲ್ಲ, ಆ ಥರದ್ದು ಏನೋ ಅಲ್ಲ, ಇದು ಹಾಕೊಂಡ್ಬಿಡಿ ಚೇಂಜ್ ಆಗೋದು ಜೀವನ, ಆ ಥರದ್ದು ಸರ ಅಲ್ಲ. ಇನ್ನು ಫ್ಯಾಷನ್ ಅಂತ ಉಂಗುರ, ನಾವು ಕಟ್ಟೋ ದಾರ ಎಲ್ಲ ಭಯ ತಾನೆ, ಭಯದಿಂದ ತಾನೇ ಕಟ್ಟೋದು, ಭಯ ತಾನೆ ಇದು ನನ್ನ ಕಾಪಾಡುತ್ತೆ. ಓಕೆ ಫೈನ್, ಬಟ್ ಇದು ನನ್ನ ಹಣೆ ಬರನೇ ಚೇಂಜ್ ಮಾಡುತ್ತಾ? ಇದು ನನಗೇನೋ ತಂದು ಕೊಡುತ್ತಾ? ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ.
ದ ಮೂಮೆಂಟ್ ನಮ್ಗೆ ಇನ್ನೊಂದು ಯಾವ್ದು ಈ ಆಮೆ ಉಂಗುರ ಫೇಮಸ್ಸು, ಇದ್ಯಾವುದು ಗೂಬೆ ಉಂಗುರ ಫೇಮಸ್ಸು, ಇವೆಲ್ಲ ನಮ್ಗೆ ಅದೃಷ್ಟ ತರಂಗಿದ್ದಿದ್ರೆ ನಾವು ಅದಕ್ಕಿಂತ ಮೇಲಿನ ಜನ್ಮ, ಮಾನವ ಜನ್ಮ ಪಡೆದು ನಾವು ಹಂಗ್ ನೋಡಕ್ ಹೋದ್ರೆ ಗೂಬೆ ಇವು ಆಮೆ ಎಲ್ಲ ಮನುಷ್ಯದ ಉಂಗುರ ಹಾಕೋಬೇಕು. ಅವಕ್ಕಿಂತ ಮೇಲಿನ ಜನ್ಮದಲ್ಲಿ ನಾವಿದ್ದೀವಿ. ಅದಕ್ಕೆ ನಾನು ಹಾಕೊಂಡ್ರೆ ನಮ್ಮ ಲಕ್ ಚೇಂಜ್ ಆಗುತ್ತೆ. ಇದೆಲ್ಲ ಫಾಲ್ಸ್, ಇದೆಲ್ಲ ಅಪ್ರೋಚ್ ತಪ್ಪಿ. ಅದನ್ನೇ ಹೇಳ್ತಾರ ಭಗವಂತ ನಾವು ಸುಮ್ಮನೆ ಕೂತಿರ್ತಾನೆ, ನಿಮ್ಮ ಮಗಳು ಕಬಾಬ್ ಮಾಡ್ತಾನೆ. ನಾನೀಗ ಅಮ್ಮ ಕೂತಿದ್ದೀನಿ, ನನಗೆ ಪುಡಿ ಮಾಡೋದು ಹಿಂಗೆ ಅಂತ ಗೊತ್ತು, ಹೆಂಗ್ ಪುಡಿ ಮಾಡೋದು ಅಂತ ಗೊತ್ತು, ಏನ್ ಎಷ್ಟು ಮಿಶ್ರಣ ಹಾಕ್ಬೇಕು ಅಂತ ಗೊತ್ತು. ನನ್ ಬಿಟ್ಬಿಟ್ಟು ಇವಳು ಯಾವ್ದೋ ವಿಡಿಯೋ ನೋಡ್ಕೊಂಡು ಕಬಾಬ್ ಮಾಡ್ತಿದ್ದಾಳಲ್ಲ, ಮಾಡ್ಲಿ ಬಿಡು ಅಂತ ಕೂತ್ಕೊಂತಾನೆ ಭಗವಂತ. ಇದು ವಿಷಯ. ಹಾಗಾಗಿ ನಾನು ಅದೆಲ್ಲ ಅನಲೈಸ್ ಮಾಡಿ ನೋಡ್ಬಿಟ್ಟು ನನ್ನ ಸದ್ಯ ದೇವ್ರದೇ. ನಂಗೆ ಇವಾಗ 41 ವರ್ಷ, ಈಗ ಜನವರಿಗೆ 42 ಆಗುತ್ತೆ. ನೀವು ಎಪಿಸೋಡ್ ಯಾವಾಗ ಆಗ್ತಿರೋ ಗೊತ್ತಿಲ್ಲ, ಜನವರಿಗೆ ಹಾಕಿದ್ರೆ ನನ್ 42 ಆಗುತ್ತಾಗ 42 ವರ್ಷ ನನಗೆ ಇವಾಗ. ಓಕೆ, ವಿಡಿಯೋ ಬರೋ ಹೊತ್ತಿಗೆ ಸದ್ಯ ನನಗೆ ಈ ತಲೆ ಕೊಟ್ಟು ಭಗವಂತ ಒಂದು 10 ವರ್ಷ ಆಯ್ತು. ಒಂದು 32 ವರ್ಷಕ್ಕೆ ನನಗೆ ಈ ಟ್ರ್ಯಾಕ್ ತಂದ್ಬಿಟ್ಟ. ನನಗೆ 14 ವರ್ಷನೇ ಆಯ್ತು. ಅದ್ರಲ್ಲಿ ತಿರ್ಗಾ ಉಸ್ತಾ ಇರ್ತಾನಲ್ಲ, ಸ್ವಲ್ಪ ರೆಡಿ ಆಗ್ಬೇಕಾದ್ರೆ. ಹಂಗಾಗಿ ಸದ್ಯ ಇಲ್ಲ ಅಂದ್ರೆ ಇನ್ನು ಏನೇನ ಹಣೆಬರ ಆಗ್ತಿತ್ತೋ ನನಗಂತೂ ನಮ್ಗೆ ಗೊತ್ತು. ಅದಕ್ಕೆ ನನಗೆ ಯಾರನ್ನ ನೋಡ್ರೆ ಸ್ಪಷ್ಟ ಕಾಣುತ್ತೆ ಇವರು ಹೋಗ್ತಾರ ವೇತನ ಕಟ್ಟು ಗೊತ್ತಾಗುತ್ತೆ, ಹೇಳಿದ್ರೆ ಅವ್ರು ಹೊರಟಾಗ್ತಾರೆ. ಅದಕ್ಕೆ ನಾನು ಅವಾಗ ಕೂತಿರ್ತೀನಿ, ಮಾಡ್ಲಿ ಬಿಡು, ಎಲ್ಲಾರು ನೋಡ್ಕೊಂಡ್ಮೇಲೆ ಇಲ್ಲಿ ಬರ್ತಾರೆ. ದಿಸ್ ಅಪ್ಲೈಸ್ ಇವನ್ ಟು ಮೈ ಫ್ಯಾಮಿಲಿ ಆಲ್ಸೋ. ನನ್ನ ಮಗನಿಗೂ ಇದೆ ಅಪ್ಲೈ ಮಾಡ್ಕೊಂಡಿದ್ದೀನಿ, ಮಗಳಿಗೂ ಅಪ್ಲೈ ಮಾಡಿದ್ದೀನಿ, ಹೆಂಡತಿಗೂ ಅಪ್ಲೈ ಮಾಡ್ಕೊಂಡಿದ್ದೀನಿ. ಎಲ್ಲ ನನ್ನ ಸುತ್ತಮುತ್ತ ಯಾರಿದ್ದಾರೆ ಎಲ್ಲರಿಗೂ ಅಷ್ಟೇ. ಯಾಕಂದ್ರೆ ಅವರಿಗೆ ಅನುಭವ ಆಗ್ಬೇಕು, ನಾವು ಹೇಳಿ ಬರುವಂಥದ್ದಲ್ಲ. ಎಷ್ಟು ಸಿನಿಮಾ ಆಗಿದೆ ನಂದ ಟೋಟಲ್ ಅಂತಂದ್ರೆ ನನ್ನ ಸೆಕೆಂಡ್ ಹಾಫ್ ಅಂತಂದ್ರೆ ನಾನು ಕಾಲೇಜ್ ಬಂದ್ಮೇಲೆ ಚಿತ್ರ ಫಿಲಮ್ ಇಂದ ಕಮ್ ಬ್ಯಾಕ್ ಮಾಡಿದ್ದೀನಿ. ಚಿತ್ರ ಫಿಲಮ್ ಇಂದ ಒಂದು 30-35 ಸಿನಿಮಾ ಮಾಡಿದ್ದೀನಿ. ಟೋಟಲ್ ಆಲ್ಮೋಸ್ಟ್ ಒಂದು 90 ಸಿನಿಮಾವರೆಗೂ ಬಂತೆ. ಆಮೇಲೆ ಬರೆಯೋದು ಬಿಟ್ಬಿಟ್ಟೆ ನಾನು. ಆಮೇಲೆ ಡೈರೆಕ್ಷನ್ ಯಾಕೆ ಹೇಳಿದ್ರಿ? ನಾ ಅದೇ ಹೇಳಿದ್ನಲ್ಲ, ನಾನು ಡೈರೆಕ್ಷನ್ ಹೇಳಿದ ಅವಾಗೆಲ್ಲ ಇದು ಆಧ್ಯಾತ್ಮಕ್ಕೆ ಬಂದಿರಲಿಲ್ಲ. ಈಗ ಒಂದು ಸಕ್ಸಸ್ ಒಂದು ಫೈಟ್ ಇರುತ್ತಲ್ಲ ರೇಖಮ್ಮ, ಒಂದು ರ್ಯಾಂಕಿಂಗ್, ಒಂದು ಸ್ಕೇಲ್, ಮೊಳ ಪ್ರಪಂಚ ಕೊಟ್ಬಿಟ್ಟಿದೆಯಲ್ಲ. ಇದು ಮಾಡಿದ್ರೇನೆ ಅದ್ಭುತ, ಇದು ಮಾಡಿದ್ರೆ ಅದ್ಭುತ ಅಲ್ಲ ಅಂತ ಪ್ರಪಂಚ ಮಾಡ್ಬಿಟ್ಟಿದೆ. ಹಂಗಾಗಿ ಅದಕ್ಕೆ ಏನಾಗುತ್ತೆ, ಮಾಡಿದ್ರೆ ದೊಡ್ಡವರಾದ್ರೆ ನೀನು ಹೀರೋನೇ ಮಾಡಬೇಕು, ಇಲ್ಲ ಆದ್ರೆ ನೀನು ಡೈರೆಕ್ಟ್ರೇ ಆಗಬೇಕು, ಇಲ್ಲ ಆದ್ರೆ ನೀನು ಪ್ರೊಡ್ಯೂಸರ್ ಆಗಬೇಕು. ಇವೆಲ್ಲ ನಮ್ಮ ತಪ್ಪು ಕಲ್ಪನೆಗಳು. ನಮ್ಮ ಪೊಟೆನ್ಷಿಯಲ್ ನೋಡ್ಕೊಂಡು ನಾನು ಏನ್ ಮಾಡ್ಬೋದು, ನನಗೇನು ಆಸೆ ಇದೆ ಅಂತ ಹೋದ್ರೆ ಲೈಫ್ ಬೇರೆ ತರ ಇರುತ್ತೆ. ಆ ತರ ಇದ್ದಿದ್ರೆ ನಾನು ಫಿಲಮ್ ಇಂಡಸ್ಟ್ರಿ ಇರ್ತಾನೆ ಇರಲಿಲ್ಲ. ನನ್ನ ನಿಜವಾದ ಆಸೆ ಎಲ್ಲ ಇಟ್ಕೊಂಡು ಹೋಗಿದ್ದಿದ್ರೆ ಫಿಲಮ್ ಇಂಡಸ್ಟ್ರಿ ಇರ್ತಾನೆ ಇರಲಿಲ್ಲ. ಬಟ್ ನನಗೆ ಗೊತ್ತಿಲ್ಲರೋ ವಯಸ್ಸಲ್ಲೇ ಸಿನಿಮಾಗೆ ಬಂದ್ಬಿಟ್ನಾ, ಚಿಕ್ಕ ವಯಸ್ಸಿಂದ ಹೆಸರು ಬಂದ್ಬಿಡ್ತಾ, ಸಡನ್ ಆಗಿ ಹೆಸರಿಲ್ಲ ಅನ್ನಕ್ಕಾಗಲ್ಲ. ಈಗ ನನಗೆ ಎಷ್ಟೋ ಜನ ಹೇಳ್ತಾರಲ್ವ, ಅವ್ರು ಈ ಬಿಸ್ನೆಸ್ ಮಾಡ್ತಾ ಇದ್ರು ಹಿಂಗಾಗೋದ್ರು, ಅವ್ರು ಇವಾಗ ಹಿಂಗೇನೋ ಮಾಡ್ತಾ ಇದ್ರು ಹಂಗಾಗೋದ್ರು. ಅಣ್ಣ ಅದೆಲ್ಲ ಅವ್ರು ಏನೋ ಆಗಕ್ ಮುಂಚೆ ಮಾಡಿರೋದು, ಏನೋ ಆದ್ಮೇಲೆ ತಿರ್ಗಾ ಯಾರು ಮಾಡಿದಾರ ಕೇಳಿ ನೋಡೋಣ. ಆ ಥರ ವ್ಯಕ್ತಿ ಅಂತಂದ್ರೆ ಅಮಿತಾಬ್ ಬಚ್ಚನ್ ಒಬ್ಬರೇ ಅಂತ ಹೇಳಿದ್ರು. ಅಂದ್ರೆ ಒಂದು ಸೂಪರ್ ಸ್ಟಾರ್ಡಮ್ ನೋಡಿ ಹೀರೋ ಆಗಿ ವಯಸ್ಸನ್ನು ಕಳ್ಕೊಂಡು ಮತ್ತೆ ದುಡ್ಡಲ್ಲಿ ಝೀರೋ ಆಗಿದ್ದು, ಆಮೇಲೆ ಮತ್ತೆ ಬಂದಿದ್ದು ಅಂದ್ರೆ ಆಯಪ್ಪ ಒಬ್ಬನೇ ಇಡೀ ಇಂಡಿಯಾಗೆ ನನಗೆ ಗೊತ್ತಿರೋ ಎಕ್ಸಾಂಪಲ್. ಇನ್ಯಾರು ಆ ಡೌನ್ ಫಾಲ್ ನೋಡಿಲ್ಲ, ಆ ಪೀಕ್ ನೋಡಿಲ್ಲ.